ಅಂಗಡಿಯಲ್ಲಿ ಕಳ್ಳತನ. ಮೋಟಾರ್ ರಿವೈರಿಂಗ್ ಅಂಗಡಿಯಿಂದ 3 ಲಕ್ಷ ರು ಮೌಲ್ಯದ ಸಾಮಗ್ರಿ ಲೂಟಿ. ಪಾವಗಡ ತಾಲೂಕಿನ ಕಿಲಾರ್ಲಹಳ್ಳಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ಇರುವ ಚಂದ್ರಶೇಖರ್ ಚಾರಿ ಅವರ ಮೋಟಾರ್ ರಿವೈರಿಂಗ್ ಅಂಗಡಿಯಲ್ಲಿ ಮಂಗಳವಾರ ಬೆಳಗಿನ ಜಾವ ಕಳ್ಳತನ ನಡೆದಿದೆ. ಕಳ್ಳರು ಅಂಗಡಿಯ ಬೀಗ ಮುರಿದು 5 ಮೋಟಾರ್ಗಳು, ಕಾಪರ್ ವೈರ್ ಬಾಕ್ಸ್ಗಳು ಸೇರಿದಂತೆ ಸುಮಾರು 3 ಲಕ್ಷ ರು ಮೌಲ್ಯದ ಸಾಮಗ್ರಿ ಕಳವು ಮಾಡಿದ್ದಾರೆ. ಘಟನೆಯ ಸಮಯದಲ್ಲಿ ಸಂಶಯಾಸ್ಪದ ಕಾರೊಂದು ಸ್ಥಳದಲ್ಲಿದ್ದು, ಕಳ್ಳರು ಸ್ಥಳೀಯರೇ ಆಗಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಪಾವಗಡ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಸಾರ್ವಜನಿಕರು ಕಳ್ಳರನ್ನು ಬೇಗ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ನಮ್ಮ ಅಂಗಡಿ ಕಳವಾಗಿ ಆಗಿದೆ. ಸುಮಾರು ಒಂದು 5 ಬಾಕ್ಸ್ ವೈರು, ಹೊಸ ವೈರು, ರಿವೈಂಡಿಂಗ್ ಹೊಸ ವೈರು, 4 ಹೊಸ ಮೋಟ್ರು, ಒಂದು ಹೊಸ ಮೋಟ್ರು, 3 ಹಳೆ ಮೋಟ್ರು ರಿಪೇರಿ ಮಾಡಿರೋದು ಕಳವಾಗಿರ್ತದೆ. ಸೋಮವಾರ ಬೆಳಗಿನ ಜಾವ ಅಂದರೆ ಸರಿ ಸುಮಾರು ಒಂದು 3-3:30 ಟೈಮಲ್ಲಿ ಕಳ್ಳತನ ಆಗಿರುತ್ತದೆ. ಹೀಗಾಗಿ ಒಂದು ಪೊಲೀಸ್ ಇಲಾಖೆಯಿಂದ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಒಂದು ಮಾಜರಿಗೆ ಬಂದಿದ್ದರು. ಅವರು ಆಯಿತು ನೋಡೋಣ, ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸುಮಾರು ಮೌಲ್ಯ ಬಂದು ಒಂದು 3 ಲಕ್ಷ ರೂಪಾಯಿ ಮೌಲ್ಯ ವಸ್ತುಗಳು ಕಳವಾಗಿದ್ದಾವೆ. ಅದು ಒಂದು ಇದು ಇಲ್ಲ ಸರ್, ಮೊದಲು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಥರ ಅನುಭವ ಎಂದೂ ಆಗಿಲ್ಲ. ಇದು ಫಸ್ಟ್ ಟೈಮು. ಕ್ಷಣ ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ 369 ವಾಹಿನಿಯನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.